ವೀಕ್ಷಕರೇ, ವಿರಾಮದ ನಂತರ ನಿಮ್ಮೆಲ್ಲರಿಗೂ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನಾವು ಇವತ್ತಿನ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇದುವರೆಗೂ ಗುರುಪೀಠದ ಬಗ್ಗೆ, ಗುರು ಮಹತ್ವದ ಬಗ್ಗೆ ಹೇಳ್ತಾ ಇದ್ದೀರಾ. ಇನ್ನು ಮುಂದಿನ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀರಾ? ನೋಡಿ, ಇವತ್ತಿನ ದೇವಸ್ಥಾನ, ದೇವಾಲಯ, ಗುಡಿ ಅಂತಕ್ಕಂಥ ವಿಚಾರದಲ್ಲಿ ತಾವೆಲ್ಲ ತಿಳ್ಕೋಬೇಕಾದ್ದು ಒಂದು ದೇವಾಲಯ ಹೇಗೆ ಬಂತು ಅಂತ. ಒಂದು ವಾಸ್ತುಪುರುಷ ಮಲಗಿರೋ ಪಕ್ಷದಲ್ಲಿ ವಿಶೇಷವಾಗಿ ನಿದ್ರಾವಸ್ಥೆಯಲ್ಲಿರ್ತಾನೆ, ಕಾಲನ್ನ ಚಾಚ್ಕೊಂಡಿರ್ತಾನೆ, ನೇರವಾಗಿ ಹೀಗೆ ಮಲ್ಕೊಂಡಿರ್ತಾನೆ, ಕೈಗಳನ್ನು ಎರಡು ಹೀಗೆ ಪಕ್ಕದಲ್ಲಿ ಹಾಕಿರ್ತಾನೆ. ಏನು ಮಲಗಿದಾನೆ, ಮನುಷ್ಯನೇ ಮಲಗಿದ್ದ ಹಾಗೆ ಶಿಲ್ಪಶಾಸ್ತ್ರದಲ್ಲಿ ದೇವಾಲಯವೇ ದೇಗುಲ ಅಂತ ಕರೆದಿರೋದು. ಅದಕ್ಕೆ ದೇಗುಲವೇ ದೇವಸ್ಥಾನ ಏನಿದೆಯೋ ಅದೇ ವಿಶೇಷವಾಗಿ ದೇಹ. ಅದಕ್ಕೆ ದೇಹದಂಡನೆ ಅನ್ನೋದು ದೇವಾಲಯದ ಸರ್ವಾಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತನ ಒಂದು ಶಾಸ್ತ್ರ ಸಂಪ್ರದಾಯ. ಅದನ್ನು ಎಲ್ಲ ಹೇಗೆ ಮಾಡ್ಕೋಬೇಕು ಅಂದರೆ, ಮುಖ ಭಾವನೆ ಏನಿದೆ ಜ್ಞಾಪಕ ಇಟ್ಕೊಳ್ಳಿ. ದೇವಸ್ಥಾನ ಕಟ್ಟಿರೋ ಆಕಾರವೂ ಹಾಗೆ ಹೀಗೇ ಇರುತ್ತೆ ಒಂದು ಸಿಸ್ಟಮ್ ದೇವಾಲಯ. ಆ ದೇವಾಲಯದ ಒಳಭಾಗದಲ್ಲಿ ಇರತಕ್ಕಂಥದ್ದು ಅಷ್ಟೇ ಶಕ್ತಿ ಇರುತ್ತೆ. ಮುಖ ಏನಿದೆ ಅದೇ ಗರ್ಭಗುಡಿ. ಗಂಡ ದೇವರಾದರೆ ಅದೇ ಗರ್ಭಗುಡಿ, ಹೆಣ್ಣು ದೇವರಾದರೂ ಅದೇ ಗರ್ಭಗುಡಿ. ಇಲ್ಲಿ ಪ್ರಾಣ ಬರುತ್ತೆ, ಪ್ರಾಣ ಹೋಗುತ್ತೆ. ಅದಕ್ಕೋಸ್ಕರ ಪ್ರಾಕಾರ, ಉಸಿರಾಡಕ್ಕೆ ಜಾಗ ಬಿಡಬೇಕು. ಅದಕ್ಕೆ ಪ್ರಾಕಾರ ಜ್ಞಾಪಕ ಇಟ್ಕೊಳ್ಳಿ. ಬಲಭಾಗದಲ್ಲಿ ಬಲಗೈ ಬಂದು ಕೇತು ಅಧಿಪತಿ. ಕೇತುವಿಂದನೇ ಮೂಳೆಗಳನ್ನು ವಿಶೇಷವಾಗಿ ದೇಹದಲ್ಲಿ ಎಲ್ಲವನ್ನೂ ಹಾಕಿರೋದು ಭಗವಂತ. ಅವನ ಎಲ್ಲಿಗೆ ಎಲ್ಲ ಫೀಡಪ್ ಮಾಡಿದಾಗ ಕೇತು ಅಧಿದೇವತೆ. ಅದಕ್ಕೆ ಕೇತುಗೆ ಅಧಿಪತಿ ಅಂದರೆ ಬಲಭಾಗ ಕೈ. ಅದಕ್ಕೆ ಕೇತು ಜ್ಞಾನ ಮೋಕ್ಷ ಪ್ರದಾಯಕಂ. ಅದಕ್ಕೆ ಮೋಕ್ಷ ಅನ್ನೋದು ಬಲಭಾಗದಲ್ಲಿ, ಎಡಭಾಗದಲ್ಲೇ ಜ್ಞಾನ ಅನ್ನೋ ಚಿನ್ಮುದ್ರ. ಅದಕ್ಕೆ ಚಂದ್ರ ನಾಡಿ ಓಡ್ತಾ ಇದ್ದಾಗ ವಿಶೇಷವಾಗಿ ಜ್ಞಾನ ಚೆನ್ನಾಗಿರುತ್ತೆ. ಕೇತು ಸೂರ್ಯನಿಗೆ ಪ್ರಕಾಪವಾಗಿ ವಿರೋಧವಾಗಿರೋದ್ರಿಂದ ಆ ಭಾಗದಲ್ಲಿ ಮೋಕ್ಷ. ಅದಕ್ಕೋಸ್ಕರ ಪ್ರತಿಪೂರ್ವಕವಾಗಿ ಏನು ಮಾಡ್ತಾನೆ, ಈ ಬಲಭಾಗದಲ್ಲಿ ಗಣಪತಿ ವಾಸವಾಗಿರಬೇಕು. ಕೇತು ಯಾರು ಪೂಜೆ ಮಾಡ್ತಾನೆ? ಗಣಪತಿನ. ಅದಕ್ಕೆ ಏನು ಮಾಡ್ತಾರೆ, ಪ್ರಾಕಾರದ ಬಲಭಾಗದಲ್ಲಿ ಕಾರ್ನರ್, ನಾವು ಯಾವತ್ತೂ ಹಿಂಗೆ ನೋಡ್ತಾ ಇದ್ರೆ ಪೂರ್ವ ಇದು ಯಾವತ್ತೂ ನೈಋತ್ಯ ಭಾಗ, ಅಲ್ಲಿ ಗಣಪತಿ. ಅದಕ್ಕೆ ಬೆಡ್ರೂಮಲ್ಲಿ ನೈಋತ್ಯದಲ್ಲಿ ಗಣಪತಿಯನ್ನೇ ಹಾಕ್ಕೋಬೇಕು ಅಂತ ಹೇಳ್ತೀವಿ. ಕೆಲವರೆಲ್ಲ ದೇವ್ರನ್ನೆಲ್ಲ ಯಾರಾದ್ರೂ ಬೆಡ್ರೂಮಲ್ಲಿ ಹಾಕೋತಾರ ಅಂತಾರೆ. ಯಾವನೋ ತರಲೆ ನನ್ನ ಮಗ ಕೇಳಿದ್ದಕ್ಕೆ ದೇಹದಲ್ಲಿ, ದೇವಸ್ಥಾನದಲ್ಲಿ ದೇವ್ರ ಮನೇಲೆ ಇಡಬೇಕು ಅಂತ. ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು, ಚೆನ್ನಾಗಿರಬೇಕು, ಯಾವತ್ತೂ ಜಗಳ ಮಾಡಬಾರ್ದು. ಅಂದರೆ ಡಾರ್ಕ್ ರೂಮಲ್ಲಿರ್ತಕ್ಕಂಥ ನೈಋತ್ಯ ಅಂದರೆ ಸೌತ್ ವೆಸ್ಟಲ್ಲಿ ಯಾವತ್ತೂ ಗಣಪತಿ ಬೆಡ್ರೂಮಲ್ಲಿ ನೀವು ಹಾಕ್ಕೊಂಡ್ರೆ, ಉಚ್ಚಿಷ್ಟ ಗಣಪತಿ ನೀವು ನೋಡೇ ಇಲ್ಲ. ಫಸ್ಟ್ ಆಫ್ ಆಲ್ ಅರ್ಥ ಆಯ್ತಾ? ಶಕ್ತಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ವಿಶೇಷವಾಗಿ ಅವನ ಅಂಗವನ್ನು ಆಲಿಂಗನೆ ಮಾಡ್ಕೊಂಡು ಕೂತಿರೋವನೇ ಶಕ್ತಿ ಗಣಪತಿ. ಅವನೇ ನೈಋತ್ಯ ಭಾಗದಲ್ಲಿ ಹಾಕ್ಕೋಬೇಕು. ನೈಋತ್ಯ ಅಂದ್ರೇನೋ ಬೆಡ್ರೂಮಲ್ಲಿ ಗಂಡ ಹೆಂಡತಿ ಎಲ್ಲಿ ಮಲ್ಕೊತಾರೋ ಅಲ್ಲಿ ಹಾಕ್ಕೊಂಡ್ರೆ, ಅವನು ಪೂರ್ವಾಭಿಮುಖಕ್ಕೆ ನೋಡಿಕೊಂಡು ಆ ಮೂಲೆಯಲ್ಲಿ ಬೀರು ಪಕ್ಕದಲ್ಲಿ ಎಲ್ಲಿ ಕ್ಯಾಶ್ ಇಡ್ತೀರಾ ಅಲ್ಲಿ ಅವನು ಹಾಕ್ಕೊಂಡ್ರೆ ಕೇತು ದೋಷಗಳು ಮನೆಗೆ ಬರಲ್ಲ. ಯಾವತ್ತೂ ಕತ್ರಿ ಬರಲ್ಲ. ಕೇತು ಅಂದರೆ ಕತ್ರಿ, ಸಿಸರ್ಸ್ ನಿಮ್ಮ ಜೀವನದಲ್ಲಿ ಬರಲ್ಲ. ಅಲ್ಲಿ ಗಣಪತಿ. ಅದಕ್ಕೆ ಪ್ರಾಕಾರದಲ್ಲಿ ದೇವಸ್ಥಾನಕ್ಕೂ ನೈಋತ್ಯದಲ್ಲಿ ಗಣಪತಿ ಇರ್ತಾನೆ. ಎಡಗೈ ಯಾವುದು? ರಾಹು ಅಧಿಪತಿ ಏನು? ರಾಹು ಯಾರನ್ನು ಪೂಜೆ ಮಾಡ್ತಾನೆ? ಸುಬ್ರಹ್ಮಣ್ಯ. ಸಿಂಗಲ್ ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾನೆ. ಯಾವ ಹೆಂಡತೀರು ಇಲ್ಲದೆ ಏಕಾಂತ ಸುಬ್ರಹ್ಮಣ್ಯ ವೇಲಾಯುಧ ಪಾಣಿ ಕೂತ್ಕೊಂತ. ಅದಕ್ಕೆ ಎಡಭಾಗದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ. ಆ ಪುಟಾಣಿ ಗುಡಿಯನ್ನು ಕಟ್ತಾರೆ ಎಡಭಾಗಕ್ಕೆ. ಆಗ ಪ್ರಾಕಾರದಲ್ಲಿ ಹೀಗೆ ಹೋಗಿ ಆ ಕಡೆ ಬಂದಾಗ ನೋಡಿ, ಆ ಮೂಲೆಯಲ್ಲಿ ಗಣಪತಿ, ಈ ಮೂಲೆ ಸುಬ್ರಹ್ಮಣ್ಯ. ಸರಿ ಆಯಿತು. ಹೀಗೆ ಬಂದಾಗ ಮುಖ ಭಾವನೆಯಿಂದ ಕಂಠ. ಏನು ಒಳಗಡೆ ಉಸಿರಾಡ್ತೀವಿ, ಮಾಡ್ತೀವಿ, ಕತ್ತೇನು ಭಾಗ ಇದೆ? ಅರ್ಧ ಮಂಟಪ. ಅದಕ್ಕೆ ದೇವಸ್ಥಾನ ಗರ್ಭಗುಡಿಯ ಒಳಭಾಗದಿಂದ ಹೊರಬಕ್ಕೆ ಬಂದರೆ, ಇನ್ ಬಿಟ್ವೀನ್ ದೇವಸ್ಥಾನ ಗರ್ಭಗುಡಿಗೋ ಹೊರಭಾಗಕ್ಕೆ ಬರೋಕ್ಕೆ ಮೆಟ್ಲಿಗೋ ಈ ಗಂಟ್ಲೇನಿರುತ್ತೆ ಆ ಭಾಗ ಕತ್ತು. ಆ ಕತ್ತಿನ ಭಾಗನೇ ಅರ್ಧ ಮಂಟಪ. ಅದಕ್ಕೆ ಅರ್ಚಕರೆಲ್ಲ ನಿಂತ್ಕೊಂಡು ಅರ್ಧ ಮಂಟಪ ಪ್ರಾಕಾರ. ಸರಿ ಆಯಿತು. ಎದೆ ಭಾಗ ಬಂದ್ರಿ. ಎದೆ ಭಾಗ ಬಂದರು ಅಂದರೆ ಮೂಲ ದೇವರು ಗಂಡು ದೇವರಾದರೆ ಎಡಭಾಗದಲ್ಲಿ ಯಾವತ್ತೂ ಹೆಣ್ಣು, ಹೃದಯ ಲಕ್ಷ್ಮಿ. ಅದಕ್ಕೆ ಹೃದಯ ಸಾಮ್ರಾಜ್ಯವನ್ನು ಆಳ್ತಕ್ಕಂಥ ಲಕ್ಷ್ಮಿ. ಅದಕ್ಕೆ ಎಡಭಾಗದಲ್ಲಿ ಮಾಡ್ತಾರೆ ದೇವಸ್ಥಾನ. ಮೂಲ ಗಣಪತಿ ಗಂಡ ಆದರೆ ಎಡಭಾಗದಲ್ಲಿ ಹೆಣ್ಣಿನ ದೇವಸ್ಥಾನ. ಅದಕ್ಕೆ ಲೆಫ್ಟ್ ಸೈಡೇ ಯಾವತ್ತೂ ಒಂದು ದೇವಾಲಯದಲ್ಲಿ ಲೆಫ್ಟ್ ಸೈಡ್ ಏನು ಬಿಟ್ಟಿರ್ತಾರೆ? ಯಾವತ್ತೂ ಹೆಣ್ಣಿನ ಗರ್ಭಗುಡಿ. ಮೂಲ ದೇವರೇ ಹೆಣ್ಣು ದೇವರಾಗೋಯ್ತು ಅಂತ ಇಟ್ಕೊಳ್ಳೋಣ. ಅದು ಗಂಡು ದೇವಸ್ಥಾನ ಅಲ್ಲ, ಹೆಣ್ಣು ದೇವಸ್ಥಾನ. ಏನು ಮಾಡ್ತಾರಾಗ ಅಂದರೆ ಹೃದಯ ಏನಿರುತ್ತೆ ಅಲ್ಲಿ ನಾದ, ಡಗಾರಿ ಎಲ್ಲ ಹೊಡಿತಾನೆ. ಆ ನಗಾರಿ ಎಲ್ಲ ಏನು ಹೊಡಿತಾರೆ? ಢಮ 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 ಅಂತ ನಾದಗಳು, ಢಮುರುಗ ಎಲ್ಲವನ್ನು ಅಲ್ಲಿಡ್ತಾರೆ. ಅದಕ್ಕೆ ಆಟೋಮೆಟಿಕ್ ಬ್ಯಾಂಡ್ಸ್ ಅಂದರೆ ಆ ಕಾಲದಲ್ಲಿ ನಾದಸ್ವರದವ್ರನ್ನ ಅಲ್ಲಿ ಕೂಡಿಸೋರು. ಇಲ್ಲೇ ವಕ್ಷಸ್ಥಳದಲ್ಲಿ ಕೂತ್ಕೊಳ್ಳಿ, ಅಲ್ಲೇ ಬಾರಿಸ್ಬೇಕು. ಹೃದಯ ಸಾಮ್ರಾಜ್ಯವನ್ನು ಆಳ್ತಾರೆ. ಹೊಕ್ಕಳ ಭಾಗ ಬಂದ್ವಿ. ಕೆಳಗಡೆ ಹೊಕ್ಕಳ ಭಾಗ ಬಂದಾಗ ಅಲ್ಲಿ ಕೂತಿರ್ತಕ್ಕಂಥದ್ದು ಯಾಗಶಾಲೆ. ಮಣಿಪುರ ಸಾಕ್ಷಾತ್ ಮಹಾವಿಷ್ಣು ವಾಸಸ್ಥಳ. ಅದಕ್ಕೆ ಯಾಗಶಾಲೆಯನ್ನು ಮುಂಭಾಗ. ಇವಾಗ ಏನು ಮಾಡ್ತಾರೆ? ಉಂಡಿ ಇಟ್ಬಿಡ್ತಾರೆ, ದುಡ್ಡು ಬರಲಿ ಅಂತ. ಯಾವತ್ತು ತಿಳ್ಕೊಳ್ಳಿ, ಎದುರುಗಡೆ ಉಂಡಿ ಇಡಕೂಡ್ದು. ದೇವರ ಮುಂಭಾಗದಲ್ಲಿ ಉಂಡಿ ಇಡಬಾರ್ದು. ಜ್ಞಾಪಕ ಇಟ್ಕೊಳ್ಳಿ. ಇದು ಆಭರಣ, ಹಾವಿನ ಆಭರಣ. ಅದಕ್ಕೆ ದೇವರಿಗೆ ಮುಂಭಾಗದಲ್ಲಿ ಯಾವತ್ತೂ ಹೀಗೇ ನೇರವಾಗಿ ರಾಜಗೋಪುರದವರೆಗೂ ಯಾರೂ ಅಡ್ಡ ಬರಬಾರ್ದು. ವಾಹನಕ್ಕೆ, ಗರುಡಗಂಬಕ್ಕೆ, ಧ್ವಜಸ್ತಂಭಕ್ಕೆ, ರಾಜಗೋಪುರಕ್ಕೆ, ಒಳಭಾಗದ ಗರ್ಭಗುಡಿಗೆ ಯಾರಾದರೂ ಮಧ್ಯ ಬಂದರೆ ಜೀವನಾಪರ್ಯಂತ ನಿಮಗೆಲ್ಲ ಅಡ್ಡ ಆತಂಕಗಳೇ. ದೇವ್ರಿಗೆ ಯಾವತ್ತು ತಿಳ್ಕೊಳ್ಳಿ, ಹಿಂಗೆ ಹೋದ ತಕ್ಷಣ
ಸೈಡಲ್ಲಿ ನಿಂತ್ಕೊಂಡು ಹೀಗೆ ದೇವ್ರು ನೋಡಬೇಕು. ಯಾವತ್ತೋ ಹಿಂಗೆ ಎದುರು ನಿಂತ್ಕೋಬಾರ್ದು. ಶಿವನ ಎದುರು ವಿಷ್ಣು ಹಿಂದೆ ಯಾವ ಕಾಲಕ್ಕೂ ಯಾರೂ ಬದುಕಿದ್ದಿಲ್ಲ. ಅದಕ್ಕೆ ಎಷ್ಟೋ ಜನಕ್ಕೆ ಹೇಳಿದ್ವಿ, ದೇವಸ್ಥಾನ, ಈಶ್ವರನ ದೇವಸ್ಥಾನ ಮುಂದೆ ಏನಾದರೂ ನಿಮ್ಮ ಮನೆ ಇದ್ದರೆ ಏನು ಫಸ್ಟ್ ಕ್ಲಾಸಾಗಿ ಮುಂಡಾಮೋಸ್ತು. ಅದಕ್ಕೋಸ್ಕರ ಯಾವ ಕಾಲಕ್ಕೂ ಅವನು ಅಭಿವೃದ್ಧಿ ಮಾಡೋದೇ ಇಲ್ಲ. ಅದಕ್ಕೆ ದೇವಸ್ಥಾನಗಳ ಮುಂಭಾಗದಲ್ಲಿ ದೇವಸ್ಥಾನ ಮನೆ ಬಾಗಿಲನ್ನ ಯಾವತ್ತು ನೇರವಾಗಿ ನಿಮ್ಮನೆ ನೋಡ್ತು ಅಂದರೆ ಅಭಿವೃದ್ಧಿ ಮಾಡೋಕ್ಕೆ ಬಿಡಲ್ಲ. ಯಾವತ್ತು ತಿಳ್ಕೊಳ್ಳಿ, ವಿಷ್ಣು ಹಿಂದೆ ಅಂದರೆ ಒಂದು ವೆಂಕಟೇಶ್ವರನ ದೇವಸ್ಥಾನ ಅಥವಾ ಕೃಷ್ಣನ ದೇವಸ್ಥಾನ, ರಾಮನ ದೇವಸ್ಥಾನ, ವಿಷ್ಣುಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ಮನೆ, ನಮ್ಮದು ಹಿಂದ್ಗಡೆ ಶ್ರೀನಿವಾಸನ ದೇವಸ್ಥಾನ, ಹಿಂದೆ ನಮ್ಮ ಮನೆ ಅಂತ ನೀವೇನಾದರೂ ಅನ್ಕೊಂಬಿಟ್ರೆ ಆ ಹಿಂದ್ಗಡೆ ಇರ್ತಕ್ಕಂಥ ಮನೆ ಏನಾಯಿತು, ಯಾವತ್ತೂ ತಿಳ್ಕೊಳ್ಳಿ ಜೀವನದಲ್ಲಿ ಹಿಂದೆ ಉಳಿದೋಗ್ತೀರಾ, ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ನೀವು ಹೋಗಿ ನೋಡ್ಕೊಂಬನ್ನಿ, ಯಾವ ಜಯನಗರದ ಮನೆಯಲ್ಲಿ ಎಷ್ಟೋ ಜನ ದೇವಸ್ಥಾನ ಕಟ್ಟಿದ್ದಾರೆ, ಹಿಂದಿನ ಮನೆಯವರು ಏನಾಗಿದ್ದಾರೆ. ಅಕಸ್ಮಾತ್ ಏನೋ ವಿದೇಶಿಗಳು ಬೇರೆಯವರು ಅವರು ಇವರು ಏನಾದರೆ ಅವ್ರ ಹಣೆ ಬರೋಕ್ಕೆ ಯಾರಾದರೂ ಬ್ಯಾಚುಲರ್ಸ್ ಇರ್ತಾರೆ ಹೊರತು ಆ ಮನೇಲಿ ಸಂಸಾರ ವಾಸವಾಗೋಕ್ಕೆ ಸಾಧ್ಯ ಇಲ್ಲ. ಹೀಗೆ ಆ ಹೊಕ್ಕಳ ಭಾಗದಲ್ಲಿ ಮಣಿಪುರ, ಅದಕ್ಕೆ ಎದುರು ಭಾಗದಲ್ಲಿ ಯಾವತ್ತೂ ತಿಳ್ಕೊಳ್ಳಿ ಯಾಗಶಾಲೆ ಇಡಬೇಕು, ಉಂಡಿಯಲ್ಲಿರಬಾರ್ದು. ಆಮೇಲೆ ಕಿಬ್ಬು ಹೊಟ್ಟೆ ಅಂದರೆ ಪುಟಾಣಿಗಿರ್ತಕ್ಕಂಥ ಹೊಟ್ಟೆ. ಆ ಹೊಟ್ಟೆ ಭಾಗದಲ್ಲಿ, ಹೊಟ್ಟೆ ಹೊರಭಾಗದಲ್ಲಿ ಅಂದರೆ 3 ಮೆಟ್ಲು, ಕಾಯ ವಾಚ ಮನಸ್ಸ. ಆ ಹೊಟ್ಟೆ ಭಾಗದಲ್ಲಿ ಹೊರಭಾಗದಲ್ಲಿ 2 ಕಾಲುಗಳು, ತೊಡೆಗಳು. ಆ ತೊಡೆಯ ಭಾಗದಲ್ಲಿ ಏನು ಮಾಡ್ತಾರೆ, ಪ್ರಾಕಾರ ದೇವತೆಗಳನ್ನ, ಮಂಟಪಗಳನ್ನು ಆ ಕಡೆ ಈ ಕಡೆ ಮಾಡಿರ್ತಾರೆ. ಅಲ್ಲೇ ಆನೆಗಳು, ಕುದುರೆಗಳನ್ನ, ವಿಶೇಷವಾಗಿರ್ತಕ್ಕಂಥ ಸೇವಕರನ್ನ, ಏನಾದರೂ ಮಾಡ್ತಕ್ಕಂಥ ಹೂಗಳು, ಏನೋ ಕಟ್ತಕ್ಕಂಥದ್ದು, ಪಲ್ಲಕ್ಕಿ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಆ ಭಾಗ, ಈ ತೊಡೆ ಭಾಗದಲ್ಲಿ ಆ ಕಡೆ ಈ ಕಡೆ ಇಡ್ತಕ್ಕಂಥದ್ದು. ಹೀಗೆ ದೇವಾಲಯ ಶಾಸ್ತ್ರದಲ್ಲಿ ದೇವಾಲಯ ಅನ್ನೋದು ಹೀಗೇನೆ. ಧ್ವಜಸ್ತಂಭ ವಿಚಾರ, ಕಾಲಿನಲ್ಲಿ ರಾಜಗೋಪುರ ವಿಚಾರ, ಇದೆಲ್ಲ ಏನು ಎತ್ತ ಅಂತ ತಿಳ್ಕೊಬೇಕಾದ್ರೆ ಏನು ಮಾಡಬೇಕು, ಸಮಯೋಚಿತವಾಗಿ ಸ್ವಲ್ಪ ಮಟ್ಟಿಗೆ ಕಮ್ಮಿ. ಅದಕ್ಕೆ ಸಮಯ ಅನ್ನೋದು ಹೋಗ್ತಾ ಇರುತ್ತೆ, ಮಾಧ್ಯಮದಲ್ಲಿ ಹೇಳೋ ಮಟ್ಟಿಗೆ ಹೇಳ್ತಾ ಇರ್ತೀವಿ, ಹಾಗೆ ಹೀಗೆ ಅಡ್ವರ್ಟೈಸ್ಮೆಂಟ್ ಪಾಪ ಬರ್ತಾ ಇರುತ್ತೆ. ಏನು ಮಾಡೋದು, ಸ್ವಾಮಿ ಕಾರ್ಯ ಸ್ವಕಾರ್ಯ. ಅಡ್ವರ್ಟೈಸ್ಮೆಂಟ್ ಬಂದರೆ ಮಾಧ್ಯಮದಲ್ಲಿ ಚೆನ್ನಾಗಿ ಓಡುತ್ತೆ. ಅದೇ ರೀತಿ ನೀವು ಕಾರ್ಯಕ್ರಮ ನೋಡ್ತಾ ಇದ್ರೆ ಅದನ್ನು ಆ ಅಡ್ವರ್ಟೈಸ್ಮೆಂಟ್ವರೆಗೂ ದುಡ್ಡು. ಅದಕ್ಕೆ ಹೇಳೋದು ಎಲ್ಲಂದರೆ ಯಾವುದಂದರೆ ಕೊಡೋದಲ್ಲ, ಎಲ್ಲರಿಗೂ ಎಲ್ಲ ಸಮವಾಗಿ ಕೊಟ್ಟರೆ ವಿಶೇಷ ಅಂತ. ಅದಕ್ಕೆ ಇಂಥ ಒಂದು ಲೋಕದಲ್ಲಿ ಇನ್ನಷ್ಟು ವಿಚಾರ ತಿಳಿಸ್ಬೇಕಾದ್ರೆ ತಾವೆಲ್ಲ ಏನು ಮಾಡಬೇಕು, ನಾಳೆ ದಿವಸ ಗುರು ಅನುಗ್ರಹಕ್ಕೆ ಕಾಯಬೇಕು, ದೇವಾಲಯದೊಳಗೆ ಹೋಗಬೇಕು, ರಾಜಗೋಪುರ ವಿಚಾರ ಮಾತಾಡಬೇಕು. ದಿನಾ ಹೀಗೆ ಒಂದಲ್ಲ ಒಂದು ವಿಚಾರಗಳು ತಿಳಿಸ್ತಾ ಇರ್ತೀವಿ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕದಲ್ಲಿ. ಇಂಥ ಒಂದು ಬ್ರಹ್ಮಾಂಡ ಲೋಕದಲ್ಲಿ ವಾಸ ಮಾಡ್ತಾ ಇರೋ ನೀವು, ನಾವು ಎಲ್ಲವೂ ಸುಭಿಕ್ಷವಾಗಿರೋದೇ ನಮ್ಮ ಅಭಿಲಾಷೆ. ಅದಕ್ಕೆ ಗುರು ರಕ್ಷಾ ಕಾರ್ಯಕ್ರಮವನ್ನು ನವೆಂಬರಲ್ಲಿ ವಿಶೇಷವಾಗಿ 3ನೇ ತಾರೀಕು ಒಳಗೆ ಆಗ್ತಕ್ಕಂಥ ವಿಚಾರದಲ್ಲಿ, ಪೌರ್ಣಮಿ 28, 29ನೇ ತಾರೀಕೆ ಪೌರ್ಣಮಿ ಸೋಮವಾರ ಬಿದ್ದಿದೆ. ಇಡೀ ಜಗತ್ತಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಸರ್ವಧರ್ಮ ಮಹಾಸಭೆಯನ್ನು ವಿಶೇಷವಾಗಿ ಮಾಡ್ತಕ್ಕಂಥದ್ದು. ಸೋಮವಾರದಿಂದ ಶುಕ್ರವಾರದೊಳಗೆ ಆಶ್ರಮಕ್ಕೆ ಬಂದು ಮೊದಲೇ ನೋಂದಣಿ ಮಾಡಿಸ್ಕೊಳ್ತಕ್ಕಂಥದ್ದು. ಗುರು ಕಾರ್ಯಕ್ರಮಕ್ಕೆ ನೋಂದಣಿ ಮಾಡಿಸ್ಕೊಂಡ್ರೆ ಪ್ರವೇಶ, ಮಿಕ್ಕಿದವರಿಗೆ ಸಾರ್ವಜನಿಕರ ಬರೀ ಪ್ರಸಾದ ವಿನಿಯೋಗ, ದೂರದಿಂದ ದರ್ಶನ. ಹೀಗಾಗೋದ್ರಿಂದ ಸೇವಕರು ಎಲ್ಲರೂ ಬಂದು ಸೇವೆಯನ್ನು ಒಂದು ಎಲ್ಲ ಗುರುಗಳು, ಎಲ್ಲ ಧರ್ಮದವರು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಡೋಕ್ಕೆ ಇಂಥ ಒಂದು ಸಹಯೋಗ ಕೃಷ್ಣ ವಿಹಾರ್ ಬೆಂಗಳೂರು ಅರಮನೆ ಮೈದಾನದಲ್ಲಿ. ತಾವೆಲ್ಲ ಬರ್ತಕ್ಕಂಥ ಅವಕಾಶವನ್ನು ಬೇಗ ಮಾಡ್ಕೊಳ್ಳಿ, ಲೋಕವೆಲ್ಲ ಸುಭಿಕ್ಷವಾಗಿರಲಿ. ಹೀಗೆ ನೀವು ಹೇಳ್ತಾ ಇರೋದು ಲೋಕ ಕಲ್ಯಾಣಾರ್ಥವಾಗಿ. ಹೇಳೋ ನೋಡೋಣ, ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳಾನಿ ಭವಂತು. ಗುರುಜಿ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ ಈ ಸುಬ್ರಹ್ಮಣ್ಯ ದೇವರ ಅರಿಷಡ್ವರ್ಗಗಳ ದೇವಾಲಯಗಳ ಬಗ್ಗೆ, ಹಾಗೆಯೇ ದೇವಾಲಯಗಳ ನೀತಿ ನಿಯಮಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಬ್ರಹ್ಮಾಂಡ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಇನ್ನಷ್ಟು ಬ್ರಹ್ಮಾಂಡ ರಹಸ್ಯಗಳೊಂದಿಗೆ ನಾಳಿನ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಜೈ ಶ್ರೀವಾಮನ, ಜೈ ಶ್ರೀವಾಮನ. ಬ್ರಹ್ಮಾಂಡ ಪವರ್ಡ್ ಬೈ ಆರ್ಯ ಡಿಶ್ ಬಾರ್ ಸೋಪ್.